ಕನ್ನಡದಲ್ಲಿ ದೊಡ್ಡ ಮಟ್ಟದ ಎರಡು ಬಿಗ್ಗೆಸ್ಟ್ ಮೂವಿ ಅಂತ ಹೇಳಿದ್ರೆ ಅದು KGF ಮತ್ತು ಕಾಂತಾರ 1 ಆ್ಯಂಡ್ 2. ಇವೆರಡು ಮೂವಿಯ ಕಂಪ್ಯಾರಿಸನನ್ನು ನೋಡೋಣ ಫ್ರೆಂಡ್ಸ್. ಬಾಕ್ಸ್ ಆಫೀಸಲ್ಲಾಗಿರಲಿ ಮತ್ತು ಒಂದು ಮ್ಯೂಸಿಕ್ಸಲ್ಲಾಗಿರಲಿ, ಒಂದು ಕಂಟೆಂಟ್ ಮುಖಾಂತರ ಆಗಿರಲಿ, ಯಾವುದು ಒಂದು ಹೆಚ್ಚು ಕೈಯನ್ನು ದೊಡ್ಡದಾಗಿ ಸಾಧಿಸಿದೆ ಅಂತ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲನ್ನು ಮೊದಲನೇ ಬಾರಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ಮುಂದೆ ಬರೋ ವಿಡಿಯೋಗಳೆಲ್ಲ ನಿಮಗೆ ನೋಟಿಫಿಕೇಷನ್ ಮುಖಾಂತರ ರೀಚ್ ಆಗ್ತಾ ಹೋಗ್ತವೆ. ಎಸ್ ಫ್ರೆಂಡ್ಸ್, ಮೊದಲಿಗೆ KGF 1 ಮತ್ತು KGF 2 ಹಾಗೆ ಕಾಂತಾರ 1 ಮತ್ತು 2 ಇವೆರಡು ಕನ್ನಡ ಮೂವಿಗಳಲ್ಲಿ ಹೇಳೋದಕ್ಕೆ ಒಂದು ದೊಡ್ಡ ಮಟ್ಟದ ಹೆಮ್ಮೆ ಅನಿಸುತ್ತೆ ಫ್ರೆಂಡ್ಸ್. ಆ ಥರ ಒಂದು ವರ್ಲ್ಡ್ ವೈಡಲ್ಲಿ ದೊಡ್ಡ ಮಟ್ಟದ ಸದ್ದನ್ನು ಮಾಡಿರುವಂಥ ಮೂವಿ. ಆದರೆ KGF ರಿಲೀಸ್ ಆಗಿ ಸುಮಾರು ದಿನಗಳೇ ಕಳೆದಿವೆ. ಆದರೆ ಕಾಂತಾರ ಮಾತ್ರ ಇತ್ತೀಚೆಗೆ ರಿಲೀಸ್ ಆಗಿರುವಂಥ ಮೂವಿ. ಆದರೂ ಸಹ ಮೊದಲನೇ ದಿನದ ಬಾಕ್ಸ್ ಆಫೀಸ್ ಎಷ್ಟು ಮಾಡಿರಬಹುದು ಎನ್ನೋ ಕ್ಯೂರಿಯಾಸಿಟಿ ಅಂತೂ ಎಲ್ಲರಿಗೂ ಸಹ ಖಂಡಿತ ಇರುತ್ತೆ. ಮೊದಲಿಗೆ KGF ಬಗ್ಗೆ ಬರೋದಾದರೆ ಫ್ರೆಂಡ್ಸ್, ಈ ಒಂದು ಮೂವಿ ಯಶ್ ಅವರು ನಾಯಕನಾಗಿ ಮತ್ತು ಶ್ರೀನಿಧಿರವರು ನಾಯಕಿಯಾಗಿ ಕಾಣಿಸ್ಕೋತಾರೆ. ಪಾರ್ಟ್ 1 ಮತ್ತು ಪಾರ್ಟ್ 2 ಅಲ್ಲಿ ಇವರಿಬ್ಬರೇ ಕಾಣಿಸ್ಕೊಳ್ಳೋದು ಒಂದು ಒಳ್ಳೆ ವಿಶೇಷ ವಿಷಯ ಅಂತಲೂ ಸಹ ಹೇಳ್ಬೋದು. ಆದರೆ ಪಾರ್ಟ್ 1 ದೊಡ್ಡ ಮಟ್ಟದಲ್ಲಿ ಸಕ್ಸಸ್ಸನ್ನು ಪಡ್ಕೊಂಡಿರುವಂಥ ಮೂವಿ. ಆದರೂ ಸಹ ಪಾರ್ಟ್ 1 ಯಶ್ ರವರಿಗೆ ಒಂದು ದೊಡ್ಡ ಮಟ್ಟದ ಹೆಸರನ್ನು ತಂದುಕೊಟ್ಟಿದೆ ಅಂತ ಹೇಳಿದ್ರೆ ಯಾವುದೇ ತಪ್ಪಾಗೋದಿಲ್ಲ ಫ್ರೆಂಡ್ಸ್. ಆ ಥರ ಒಂದು ವರ್ಲ್ಡ್ ವೈಡಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದನ್ನು ಮಾಡಿದಂಥ ಮೂವಿ. ಇನ್ನು ಕಾಂತಾರ ಕಡೆ ಬರೋದಾದರೆ ರಿಷಬ್ ಶೆಟ್ಟಿರವರು ನಾಯಕನಾಗಿ ಮತ್ತು ಸಪ್ತಮಿ ಗೌಡರವರು ನಾಯಕಿಯಾಗಿ ಪಾರ್ಟ್ 2 ಅಲ್ಲಿ ಕಾಣಿಸ್ಕೊಂಡಿದ್ರು. ಆದರೆ ರೀಸೆಂಟಾಗಿ ರಿಲೀಸ್ ಆದಂಥ ಪಾರ್ಟ್ 1 ನಮಗೆ ರಿಷಬ್ ಶೆಟ್ಟಿರವರು ನಾಯಕನಾಗಿ ಮತ್ತು ನಮಗೆ ಒಂದು ಒಳ್ಳೆಯ ಒಂದು ಹೀರೋಯಿನ್ ಅಂತೇಳಿದ್ರೆ ಎಲ್ಲರೂ ಮನದಲ್ಲಿರುವಂಥ ಇತ್ತೀಚೆಗೆ ರಿಲೀಸ್ ಆಗಿದ್ದಂಥ ರಕ್ಷಿತ್ ಶೆಟ್ಟಿರವರ ಮೂವಿ ಮುಖಾಂತರ ಎಲ್ಲರ ಮನವನ್ನು ಸೆಳೆದಂಥ ಹೀರೋಯಿನ್ ಅದೇ ಬಂದು ಮಿಣಿ ವಸಂತ್ರವರು ಅಂತಲೇ ಹೇಳ್ಬೋದು. ಇನ್ನು ಬಾಕ್ಸ್ ಆಫೀಸ್ ಕಂಪ್ಯಾರಿಸನ್ ಬಗ್ಗೆ ಬರೋಣ ಫ್ರೆಂಡ್ಸ್. ಮೊದಲಿಗೆ KGF 1 ಮತ್ತು ಕಾಂತಾರ 2 ಬಗ್ಗೆ ನೋಡೋಣ. ಏನಕ್ಕೆ ಅಂತ ಹೇಳಿದ್ರೆ ನಮಗೆ ಕಾಂತಾರದಲ್ಲಿ ಸೆಕೆಂಡ್ ಪಾರ್ಟೇ ಮೊದಲು ರಿಲೀಸ್ ಆಗಿದ್ದು, ಹಾಗೆ KGF ಅಲ್ಲಿ ಪಾರ್ಟ್ 1 ರಿಲೀಸ್ ಆಗಿತ್ತು. ಈಗ ಪಾರ್ಟ್ 1 ಬಗ್ಗೆ ಬರೋದಾದರೆ KGF ಫ್ರೆಂಡ್ಸ್ ಬರೋಬ್ಬರಿ 33 ಕೋಟಿಯನ್ನು ವರ್ಲ್ಡ್ ವೈಡಲ್ಲಿ ಕಲೆಕ್ಟನ್ನು ಮಾಡಿತ್ತು. ಅದು ಫಸ್ಟ್ ಡೇ ಮಾತ್ರ. ಇನ್ನು ಕಾಂತಾರ 2 ಕಡೆ ಬರೋದಾದರೆ ಓವರಾಲ್ ಇಂಡಿಯನ್ನು ಸಹ ಮೊದಲನೆಯ ದಿನವೇ ಬರೋಬ್ಬರಿ 60 ಕೋಟಿಯನ್ನು ಕಲೆಕ್ಟ್ ಮಾಡಿತ್ತು ಅಂತಲೇ ಹೇಳ್ಬೋದು. ಇದರಲ್ಲಿ ನಮಗೆ ಕಾಂತಾರ 2 ಒಂದು ಒಳ್ಳೆ ಮೇಲುಗೈಯನ್ನು ಸಾಧಿಸಿದೆ ಅಂತಲೇ ಹೇಳ್ಬೋದು. ಇನ್ನು ಸೆಕೆಂಡ್ ಪಾರ್ಟ್ ಬಗ್ಗೆ ಬರೋಣ. ಇನ್ನು KGF ಪಾರ್ಟ್ 2 ಬಗ್ಗೆ ನೋಡೋದಾದರೆ ಬರೋಬ್ಬರಿ 160 ಕೋಟಿಯನ್ನು ಕಲೆಕ್ಟ್ ಮಾಡಿತ್ತು ವರ್ಲ್ಡ್ ವೈಡಲ್ಲಿ. ಇನ್ನು ಕಾಂತಾರ 1 ಬಗ್ಗೆ ಬರೋದಾದರೆ ಬರೋಬ್ಬರಿ 62 ಕೋಟಿ ತನಕ ಸಹ ಸೆಕೆಂಡ್ ಹಾಫಲ್ಲಿ ಕಲೆಕ್ಟ್ ಮಾಡಿದೆ ಅಂತಲೇ ಹೇಳ್ಬೋದು. ಇದು ಫ್ರೆಂಡ್ಸ್ ಎರಡು ಕನ್ನಡದ ಬಿಗ್ಗೆಸ್ಟ್ ಮೂವಿ ಅಂತಲೇ ಹೇಳ್ಬೋದು. ಆದರೆ ಎಲ್ಲರ ಮನದಲ್ಲಿ ಬರ್ತಾ ಇರೋದು KGF ವರ್ಸಸ್ ಕಾಂತಾರ ಅಂತ. ಆದರೆ ಕಾಂತಾರ ಆ್ಯಂಡ್ KGF ಅಂತಲೇ ಹೇಳ್ಬೋದು. ಏನಕ್ಕೆ ಅಂತ ಹೇಳಿದ್ರೆ ಎರಡೂ ಸಹ ನಮಗೆ ಒಂದು ಕನ್ನಡದ ಬಿಗ್ಗೆಸ್ಟ್ ಮೂವಿ ಆಗಿರೋದ್ರಿಂದ ಎರಡೂ ಸಹ ನಮ್ಮ ಒಂದು ಹೆಮ್ಮೆ ಅಂತಲೇ ಹೇಳ್ಕೊಬೋದು. ಆ ಥರ ಒಂದು ಮೂವಿಯನ್ನು ಕಂಟೆಂಟನ್ನಾಗಿರಲಿ ಮತ್ತು ಮ್ಯೂಸಿಕ್ಸ್ ಬಗ್ಗೆ ಆಗಿರಲಿ ಎಲ್ಲದರೂ ಸಹ ಒಂದು ಒಳ್ಳೆಯ ಸಕ್ಸಸ್ಸನ್ನು ಪಡ್ಕೊಂಡಿದೆ. ಇನ್ನು ಇವೆರಡು ಒಂದು ಮೂವಿಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ಬಾಕ್ಸ್ ಆಫೀಸ್ ವಿಷಯದಲ್ಲಿ ಮೇಲುಗೆ ಅಂತ ಹೇಳಿದ್ರೆ ಅದೇ ನಮ್ಮ KGF 2 ಅಂತಲೇ ಹೇಳ್ಬೋದು. ಆ ಥರ ಒಂದು ಕಲೆಕ್ಟನ್ನು ಮಾಡಿದಂಥ ಮೂವಿ. ಇನ್ನು ಮುಂದೆ ಬರೋ ವಿಡಿಯೋಗಳಲ್ಲಿ ನಿಮಗೆ ಎಲ್ಲ ವರ್ಲ್ಡ್ ವೈಡಲ್ಲಿ ಎಷ್ಟೆಲ್ಲ ಕಲೆಕ್ಷನ್ ಮಾಡಿದೆ ಮತ್ತು ಇಲ್ಲಿಯವರೆಗೆ ಎಷ್ಟನ್ನು ಕಲೆಕ್ಟ್ ಮಾಡಿರ್ಬೋದು ಅಂತ ತಿಳಿಸ್ಕೊಡ್ತೇನೆ. ಮತ್ತು ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿಕೊಂಡು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.